ಗೈಸ್ ಅಕ್ಕ ಬತ್ತಾಳೆ ಇವಾಗ ಅವಳು ಬರ್ತಾ ಇದ್ದಾಳೆ, ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆ ಸಿಂಧುನೂ ಬರ್ತಾ ಇದ್ದಾಳೆ ಅಂತೆ. ಅವಳ ನಾನು ಪರಿಚಯ ಮಾಡಿಸ್ಕೊಡ್ತಾರೋ ವ್ಯಕ್ತಿ ನನ್ನ ಸ್ಕೂಲ್ ಫ್ರೆಂಡ್. ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೋಸ್ಟ್ಲಿ ನನ್ನ ಹೇರ್ ಸ್ಟೈಲ್ ನೋಡಿ ಶಾಕ್ ಆಗ್ತಾಳೆ, ನೋಡೋಣ ಏನು ಅಂತ. ಕಟ್ ಮಾಡ್ತಾ ಇರಲಿಲ್ಲ ಗೈಸ್, ನನಗೂ ಲಾಂಗ್ ಹೇರ್ಸ್ ಇಷ್ಟ, ಬಟ್ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆಸೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ ಅಷ್ಟೆ. ಎಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡು ಬರ್ತಾ ಇದ್ದಾಳೆ. ಹುಷಾರು ಅಟ್ಟಾಡ್ಸ್ಕೊ ಬಂದ್ಬಿಟ್ಟಿತ್ತು ಗೈಸ್, ಇವಳೆ ಇಂಪನ ಅಂದರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀರು ನಡಿ. ನಾನು ಬೇರೆ ಡ್ಯೂಯಲ್ ಕ್ಯಾಮ್ರಾ ಹಿಡ್ಕೊಬಿಟ್ಟಿದ್ದೀನಿ. ಹಿಂಗೇನು ಡಿಫ್ರೆನ್ಸ್ ಕಾಣಿಸ್ತಿಲ್ವಾ? ಕಟ್ ಮಾಡಿಸ್ಕೊಂಡಿದ್ಯಾ? ಹೆಂಗೈತೆ? ನಾನೇ ಮಾಡ್ಕೊಂಡಿದ್ದು. ನೀನು ನಾನೇ ಗೈಸ್, ಇವಳೆ ಇಂಪನ ಅಂದರೆ ಯಾವಾಗೋ ಪರಿಚಯ ಮಾಡಬೇಕಿತ್ತು, ಆದರೆ ಇವಾಗ ಆಗಿದೆ ಅಷ್ಟೇ. ಹೌದು, ತುಂಬಾ ಅದು ಪ್ಲೀಸ್ ಏನೋ ಒಂದು ರೀಸನ್ ಇದೆ ಅಷ್ಟೇ. ಅಲ್ಲ, ನಮ್ಮಿಬ್ರು ಜಗಳದ ರೀಸನ್ ಅಲ್ಲ. ವ್ಲಾಗ್ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಗೈಸ್, ಅದೇ ಮೇನ್ ಇರೋದು ಅಷ್ಟೇ. ಅಲ್ಲಿ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಅದಕ್ಕೆ. ಹೌದು ಗೈಸ್, ಅಷ್ಟೇ. ನಾವು ಮಾತಾಡ್ಕೊಂಡು ಹೋಗ್ತೀವಿ, ಅವೆಲ್ಲ ಹಾಕೋಕ್ಕಾಗಲ್ಲ ನಾವು. ಹೌದು, ಪರ್ಸ್ನಲ್. ಗೈಸ್ ನೋಡಿ, ದಾಸವಾಳ ಕಳ್ತನ ಮಾಡ್ತಾ ಇದೀವಿ. ಅದೆಲ್ಲೋ ಮಿಸ್ಟೇಕ್ ಆಗಿದೆ, ಅದು ಬ್ರೀಡ್ಲೆಸ್. ಗೈಸ್, ಇಲ್ಲೊಂದು ಗಿಡ ಸಿಗ್ತು. ಮನೆಯೆಲ್ಲ ತೋರ್ಸೋದು ಬೇಡ, ಬನ್ನಿ. ನಾಳೆ ಅವ್ರ ಮನೆ ಗುರುಪ್ರೇಶ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ನನ್ನ ಕರೆದಿದ್ರೆ ನಾನು ಹೋಗ್ತಿದ್ದೆ. ನೀನು ಇವತ್ತಿಲ್ಲೇ ಇರ್ತೀಯ ಅನ್ನೋ ರೇಂಜಲ್ಲಿ ಹೇಳ್ತಿದ್ಯಾ. ಅವಳು ಇರೋಲ್ಲ, ಇವತ್ತೇ ಹೋಯ್ತಾಳೆ. ಹಾಗೆ ಸಾವು ನೋಡಿದ್ವಿ, ಜೀವ ಬಾಯಿಗೆ ಬಂತು. ಯಪ್ಪ ಅದೇ ಗೈಸ್, ಒಂದು ಹೂವು ಕಿತ್ಕೊಳಕ್ ಹೋಗಿ ಆಮೇಲೆ ಹೂವಿನ ಹಾರ ಹಾಕ್ಸ್ಕೊಬಿಟ್ಟೆ. ನೀರು ಕೊಡ, ತಾ ನೀರು. ಬಿಡು, ಬೇಡ. ಇಲ್ಲ ಹಿಂಗಿದ್ದೀನಿ ಅಂತ ಅನ್ಕೋಬಿಡಿ. ಇವಾಗ ಬಿಸಿಲು ಬಿಡ, ಅದಕ್ಕೆ ಇನ್ನ ಮಕ್ಕಳ ಮೇಲೆ ಹಂಗೆ ಬಿಸಿಲು ಕಟ್ಟೈತೆ. ಅದಕ್ಕೆ ಒಂಥರ ಕಾಣಿಸ್ತಾ ಇದೀನಿ. ಅದು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ. ಫಿಲ್ಟರ್ ಹಾಕ್ತೀನಿ ಬಿಡು. ಮಸಾಲೆ ಕಡೆ ಅದು ಚಟ್ನಿ. ಹರ್ಷೀಸ್ ಕಿಸಸ್ ಅನ್ಕೊಂಬಿಟ್ಟೆ. ಹುಳಿ ಗೈಸ್, ಈ ಪ್ರೆಗ್ನೆಂಟ್ ಇರೋರು ಹುಳಿ ತಿಂತಾರಲ್ಲ, ಆ ಥರ ಇದೆ. ಹುಳಿ ಗೈಸ್, ಪ್ರೆಗ್ನೆಂಟ್ ಇರೋರಿಗೆ ವೈದ್ಯ ಯಾವ ಥರ ಇರುತ್ತೆ ಆ ಥರ ತಿಂತಾರೆ. ಇವಳಿಗೆ ಗೊತ್ತೇ ನಮ್ಮ ಹೇಳಿ. ಇನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಏನದು ಉಂಡೆ? ನಾನು ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೆ ತಾನೇ? ತೋರಿಸಿಲ್ಲ. ಈಗ ಫ್ರೆಂಡ್ಸ್ ಅನ್ಕೊಡ್ತಿರೋ ತಾನೆ? ಹೌದು, ವಿಡಿಯೋದಲ್ಲಿ ತೋರಿಸಿದ್ದೆ. ಹೆಂಗೈತೆ? ತಿನ್ನ ಚೆನ್ನಾಗೈತೆ. ಮನೆಗಾಲದ ಮಾತು ಬರ್ತಿಲ್ಲ ತಾನೆ? ತಿಂದು ಮುಗಿಸ್ಬಿಟ್ಟು ಅದಕ್ಕೆ ಕೊಟ್ಟಿರೋದು. ಇನ್ನೇನು ಗೈಸ್ ಸಮಾಚಾರ? ಗೈಸ್, ಇಂಪನ ಯಾರು ಅಂತ ಗೊತ್ತಾಯ್ತಲ್ಲ, ಅವಳು ನನ್ನ ಸ್ಕೂಲ್ ಫ್ರೆಂಡ್ ಅಂತ ಹೇಳಿದ್ನಲ್ಲ. ಇವಾಗ ತಾನೇ ಒಂದು 2-3 ವ್ಲಾಗ್ ಶೂಟ್ ಮಾಡಿದ್ವಿ. ಇವಾಗ ಅವಳು ರೀಲ್ಸ್ ಮಾಡೋಣ ಬಾ ಅಂತ ಅಂದ್ಕೊಂಡು ಅಲ್ಲಿ ಹಿಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ, ಹಾಗಾಗಿ ಇವಾಗೊಂದು ರೀಲ್ ಮಾಡ್ತೀವಿ. ಇದು ಅದ್ಯಾವುದೋ ಬರುತ್ತಲ್ಲ, ಟನ್ 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 ಅಂತ. ಆಮೇಲೆ ಸಿಗ್ತೀವಿ. ಸಾಂಗು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೋಗಿ ನೋಡಿ. ಬನ್ನಿ ಸಿಂಧೋರೆ, ಬನ್ನಿ ನಡೀರಿ. ಇವಳು ಇಂಪನ ಅಂತ. ಇದು ನೋಡೇ ನಗು ಬರುತ್ತೆ. ಅವಳು ಸಿಂಧು ಅಂತ, ಇವಳು ನನ್ನ ಇಂಜಿನಿಯರಿಂಗ್ ಫ್ರೆಂಡು, ಇವಳು ನನ್ನ ಸ್ಕೂಲ್ ಫ್ರೆಂಡು. ನೀವೇ ಕಾಣ್ತಿಲ್ಲ ಇದ್ರಲ್ಲಿ, ಬರೀ ಕತ್ಲು ಕಾಣಿಸ್ತೈತೆ.
ನಾ ಬೇಗ ಹೋಗ್ಕೊಂಡು 2 ಗಂಟೆಗೆ 2 ಗಂಟೆಗೆ ನೈಸ್ ಗೈಸ್ ಇವಳು ಬಂದಿರೋದೇ ಇವಾಗ 12:30ಗೆ ಅಕ್ಕ ಇಲ್ಲ ನಂಗೆ ಗೊತ್ತಿದ್ದೀನಿ ನಮ್ಮ ತಮ್ಮರ್ ಬಂದಾರಂತ ಬೊಮ್ಸಂದ್ರಕ್ಕೆ ಬೊಮ್ಸಂದ್ರ ಏನು ಸುಳ್ಳು ಅಷ್ಟ ಇಲ್ಲ ಮ್ಯಾಲ್ ಕಡ್ಗಂಡಿಯನ ಏ ಬಿಚ್ಚಿದೀನಿ ನೆನ್ನೆ ಮಾಡ್ಕೊಂಡೆ ಸಾವು ಇರ್ಲಿ ಬಿಡು ಹೂ ಕಣೆ ಅವಳು ತೆಗ್ದು ಇಲ್ಲ ಮ್ಯಾಗಿ ಹೇಳ್ತಿದ್ದೆ ಅಂಗಡಿಯಾಗಂತ ಗೊತ್ತು ಇವಾಗ ಮ್ಯಾಗಿ ಮಾಡ್ಕೊಡೋದು ಸಿಂಧಿ ಹೇಳ್ಕೊಡ್ತಾಳೆ ಶೆಫು ಫಸ್ಟ್ ತಪ್ಪಲೆ ಏನೋ ಇಡುವ ಸಮಯ ವಾ ಅಲ್ಲೇ ಇದು ಅದಕ್ಕಿಂತ ಮುಂದೆ ಸ್ಟವ್ ಹಚ್ಬೇಕು ಗೈಸ್ ಸ್ಟವ್ ಹಚ್ಚ ಯಾರ್ಯಾರು ಮ್ಯಾಗಿ ಮಸ್ತಿ ಹೋಯ್ ನನ್ನ ಹೆಸರು ಹೇಳ್ಬೇಕು ನಾನು ಮಾಡಿದ್ದು ಅಂತ ಹೇಳು ಇವಳೇ ಮಾಡಿದ್ದು ಇನ್ನೂ ಮಾಡಿಲ್ಲ ಮಾಡ್ತಾ ಇದ್ದೀನಿ ಗೈಸ್ ತಿನ್ನ ನಾನು ಹೆಂಗೈತೆ ಕೂದಲು ಕಟ್ಬಿಡ್ಸಿರೋದು ಕಮ್ಮಿ ಮಾಡ್ಕೊಂಬಿಟ್ಟಿಯಲ್ಲ ಅವ್ರು ಏ ನಿಜ ನಂಗೆ ಸಾಕಾಗ್ತಿ ನೀನು ಹೆಂಗ ಹೆಂಗ್ ಬಂದೆ ಕಕ್ಕಂತ ಕೇಳಿದೆ ಹ್ಞೂ ಆಮೇಲೆ ಲಾಸ್ಟ್ ಟೈಮ್ ಹೇಳಿದ್ರೆ ಗೊತ್ತಾಯ್ತು ಬಡಬಡ 2 ಕುರಿ ತಿಂದು ಮೊಟ್ಟೆ ತಿಂತೇನೆ ಮೊಟ್ಟೆ ಮ್ಯಾಗಿ ಶನಿವಾರ ಅಲ್ಲ ತಡಿ ನಿಂದು ಎಂತ ಕಾರ್ತಿಕ ಅಂದಿದ್ದಲ್ಲ ಸೋಮವಾರ ಮುಗೀತು ಅಲ್ಲಲ್ಲ ಅವ್ರದ್ದಿತ್ತು ಅಲ್ಲ ಇನ್ನೂ ನಿಂಗೆ ಇನ್ನ ಏ ಕಪಲಾಟ ಅವ್ರದ್ದಿತ್ತು ಮೊನ್ನೆ ಅದು ಫುಲ್ಲು ಹಿಂಗೆ ಕೊತ ಕುದಿಬೇಕು ತಡ್ಕೊಳ್ಳಿ ಹೌದು ಮೊಟ್ಟೆ ಯಾವಾಗ ಹಾಕೋದು ಹೊಟ್ಟೆ ಮ್ಯಾಗಿ ಮಾಡಕ್ಕಲ್ಲ ಅಲ್ಲ ಅವಳು ಮೊಟ್ಟೆ ಮ್ಯಾಗಿ ಮಾಡೋಣ ಅಂತಂದ್ಲು ಅದಕ್ಕೆ ಮೊಟ್ಟೆ ಸಾಟರ್ಡೆ ಮುರಿ ಅದನ್ನ ಅಟ್ಲೀಸ್ಟ್ ಚಿತ್ರಾನ್ನ ಬೆಳಗ್ಗೆ ಯಾತ್ ಕೊಡ್ಬೇಕು ಎಕ್ಸ್ಪ್ರೆಷನ್ ತೋರಿಸಿದೆ ತೋರಿಸ್ದೆ ಅಲ್ಲೇ ನಾಟಿಂದ ನನಗೆ ಗೊತ್ತಾಯ್ತಲ್ಲ ಎಕ್ಸ್ಪ್ರೆಷನ್ ಏನು ಹಿಡಿಬೇಕು ಐಡಿಯಾ ಇಡ್ಕೊ ನೀನೇ ನಿನ್ನ ಹೆಂಗ್ ಮಾಡ್ತೀಯ ಅದನ್ನ ಮೊಟ್ಟೆ ಹಾಕಕ್ ಆಗಲ್ಲ ಅನ್ಸುತ್ತೆ ಆಯ್ತು ಇದೇನು ಗ್ರೇವಿ ಅದನ್ನ ಹಾಕೊಂಡು ಮಾಡ್ಬೋದು ಇದು ಬೇಡ ದೊಡ್ಡ ಪಾತ್ರೆ ಬೇಕು ಮ್ಯಾಗಿ ಹಾಕಕ್ಕಲ್ಲ ಅದೆಲ್ಲ ಕೈ ಆಡಕ ಅದ್ರಾಗೆ ಹಾಕ್ಬೋದಲ್ಲ ನಾವು ಮಾಡ್ತೇವೆ ಅಲ್ಲುಂಟು ಹಿಂಗೆ ಮ್ಯಾಗಿ ಮಾಡ್ತಾರೆ ಇರೋದು ಕೊಡು ನಮ್ ರೀಲ್ ನೋಡ್ಬಿಟ್ರೆ ಸುಸ್ತಾಡ್ದು ಬಿಡ್ತೀಯ ಸಿಂಧು ನೀನು ಏನ್ ಮಾಡಿರೋದು ಡ್ಯಾನ್ಸ್ ಆಡಿದೀವಿ ಅಷ್ಟೇ ಇದು ಉಕ್ಕಿ ಹರಿತಿದೆ ಹೆಚ್ಚತವ್ರೆ ಗೈಸ್ ತಡ್ಕೊಳ್ಳಿ ಹೆಚ್ಚೋದು ಒಂದು ಹಾಕ್ತೀನಿ ಜ್ವೀಕ್ ಅಂತ ಮ್ಯಾಗಿ ಆಗ್ತಿದೆ ಒಂದು ಅಸ್ಥೆಟಿಕ್ ಆಗಿ ತೆಕ್ತೀವಂತೆ ಇವಾಗ ಹಿಂಗೆ ಕಳೆ ಒಂದು ನಿಮಿಷ ಇರಿ ನಾನು ಮ್ಯಾಗಿ ಬಸಿದಾಗ ಮ್ಯಾಗಿ ಅದು ಆ ಥರ ಆಗ್ತಾ ಇಲ್ಲ ಅದಕ್ಕೆ ಈ ಥರ ಮಾಡ್ತೀವಿ ಮಂಗ್ಬಿಡತ್ತದೆ ಇಲ್ಲಿ ತೋರಿಸೋದು ಎಲ್ಲ ಬತ್ತೈತೆ ಬಗ್ಗೆ ಅದನ್ನ ಹೇಳ್ಬಿಟ್ಟಿದ್ಯಾ ಇದನ್ನ ಅದು ಬಿಸಿ ಇದ್ದಾರೆ ಅದಕ್ಕೆ ಆಮೇಲೆ ಒಳಗಡೆ ಪೈ ಸುತ್ತೋದ್ರೆ ಒಳಗಡೆ ಪೈಸತ್ತೆ ಗೈಸ್ ನೋಡಿ ಮ್ಯಾಗಿ ಮೆಣಸಿಕಾಯಿ ಬನ್ನಿ ಎತ್ತು ಕ್ಯಾಮ್ರಾ ಎತ್ತು ಟೇಸ್ಟ್ ಬನ್ನಿ ಬಳ್ಳಾರಿ ಮೆಣಸಿನ್ಕಾಯಿ ಕಣ ಬಳ್ಳಾರಿ ಮೆಣಸಿನ್ಕಾಯಿ ಮನೆಯಿಂದ ತಂದದ ಮೊನ್ನೆ ಇವರು ಅಲ್ಬೂರಿಂದ ಅನ್ನು ಬಳ್ಳಾರಿ ಅನ್ಬೇಡ ನೀನು ಊರಿಂದ ತಗೊಬಂದಿದ್ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾರ ಒಂದ್ ಹಾಕಿ ಸಾಕು
ಗೈಸ್ ಒಂದೇ ಸಾಕು. ಮೊನ್ನೆ ಟಾಸ್ಕ್ ಕೊಟ್ಟಾಗ ಐ ಥಿಂಕ್ ಅದು ವ್ಲಾಗಲ್ಲಿ ಬರುತ್ತೆ ನೆಕ್ಸ್ಟ್ ಅಲ್ಲಿ ಅದ್ರಲ್ಲಿ ಮಾಡಿದೀವಿ ಬ್ರೋ. ಮೆಣಸಿನ್ಕಾಯಿ ತಿಂದಿದ್ದೀವಿ, ತಿನ್ನಕ್ಕಾಗಿಲ್ಲ. ಖಾರ ಆಯ್ತಾ? ತೊಳಿ ಹಸಿಮೆಣಸಿನ್ಕಾಯಿನ ಹೊಲದಲ್ಲಿ ಬೆಳೆದಿರೋದು ಪ್ಯೂರ್. ಆಟದ ಸಾಮಾನೆಲ್ಲ ಕಿಚನ್ ಬಂದಿದೆ. ಕರೆಂಟ್ ಬಂತೇನೆ? ಇದಾನಾಗುತ್ತೆ ಬಂದು. ಎಷ್ಟು ಗಂಟೆಗೆ ಬರೋದು? ನನ್ನ ಗಂಡ KPS ಮಾಡ್ಕೆ ನೀನು ಅವಾಗ ಈ ಥರ ಡೈಲಾಗ್ ಸೊಳ್ಳೆ ಅಂತ ಹೇಳಿಲ್ಲ. ಕೇಳ್ತೀನಿ KPS ಫೋನ್ ಮಾಡ್ತಾನೆ ಈಗ. ಕೇಳಿ ಹೋಗೋಷ್ಟೊತ್ತಿಗೆ ಮೊಬೈಲ್ ಚಾರ್ಜ್ ಆಗ್ಬೇಕು ನಂದು. 50% ಅಷ್ಟೇ ಸ್ವಿಚ್ ಆಫ್ ಆಗ್ತೈತಿ. ಸಿಂಧು ಅವಳು ಹಚ್ಚ ಆದ್ಮೇಲೆ ನಿನ್ ಕ್ಯಾಮ್ರಾ ಅಲ್ಲಿ ಹಿಡಿದು ಎಲ್ಲ ಹಚ್ತವ್ರೆ. ಹಚ್ಚ ಆದ್ಮೇಲೆ ಪಚ್ಕನ ಹೆಸರಲ್ಲಿ ಇವಾಗ ಹಿಡಿತಾಳೆ ಕ್ಯಾಮ್ರಾ. ಕ್ಯಾಮರಾಮನ್ ಸಿಂಧು ಜೊತೆ ಶೆಫ್ ಅನುಷಾ ಅಲ್ಲ ಬೇಕಂತಿಲ್ಲ 2x Zoom ಅಲ್ಲಿ ಇದೀವೇನಲ್ಲ. 1x ಸಿಡ್ಬಿಟ್ರೆ ಏನಂತ ಸಿಡಿಯಲ್ಲ. ಏಕೈಕ ವ್ಯಕ್ತಿ ಕ್ಯಾಪ್ ಬಿಚ್ತಿರ್ದಂಗೆ ಆಗ್ತಾವಳೆ. ಬೇಗ ಹಾಕು. ಆಗ್ತಾವಳೆ. ಸೋರ್ತೈತೆ ಸೈಡಿನ ಸೋರ್ತೈತೆ. ಅವಳಾಗ್ತಿರೋದು ಚಡಪಡ ಅಂತ ಇಬ್ಬರಿಂದ ಓಡಾಡ ಹೋಗಿದ್ದಾಳೆ. ಕ್ಯಾಪ್ ಮುಚ್ಚಿಲ್ಲೇ ಅವಳ ಹತ್ರನೇ ಐತೆ. ಕ್ಯಾಪ್ ಹಾಕ್ಬಿಟ್ರೆ ಏನ್ ಕತೆ? ನನ್ನ ಹತ್ರ ಐತ್ ಕ್ಯಾಪ್. ಅವ್ವ ಸರಿ ಚೆನ್ನಾಗಿ ಮಾಡ್ತೀವಿ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹೌದು ಲೇ ಅಲ್ಲ ಕೊಡ್ತೀನಿ ತೆಗಿ. ಬಿಡಿ ಇದೇ ಇರಲಿ ಪೈಪ್. ಹೊಡಿ ಹೊಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ. ಸಾಕಣೆ ಅದನ್ನೇ ಬಿತ್ತಂಗಾಯ್ತಲ್ಲೇ ಇಲ್ಲ ಒಂದ್ ಕಡೆ. ಇಪ್ಪಾಗಲ್ವಾ? ಹಾಕು ಉಪ್ಪು ಖಾರ ಪೌಡರ್. ಹುಡಿ ಬೇಗ ನಂಗೆ ಯಾವ್ದೋ ಕಾಲ್ ಬತ್ತೈತೆ ಈ ಸೈಡಲ್ಲಿ ಬಿತ್ತ. ಹಾಂ ಇದೇನು ಒಂದು ವೈಟ್ ಕಲರ್ ಐತಿ, ಒಂದು ಯೆಲ್ಲೋ ಕಲರ್ ಐತಿ ನೋಡಿ. ಇನ್ನೊಂದು ಸ್ವಲ್ಪ ಹಾಕ್ಲ. ಕಲರೇ ಬಂದಿಲ್ವಲ್ರ? ಅಷ್ಟು ಪುಡಿ ಹಾಕು. ಹಾಂ ಅಷ್ಟೇ ಪೌಡರ್. ಅಷ್ಟೊಂದು ಕೊಡ್ರಿ ಯಾರು ಹಾಕ್ತಾರೆ? ಕಲರ್ ಬರ್ತದೆ ಅಷ್ಟೇ. ಈ ಪೌಡರ್ ಹಾಕಿದ್ರೆ ಬರುತ್ತಲ್ಲ ಅದು. ಏನ್ ಮಾಡೋದು? ನೀರು ಹಾಕ್ಬೇಕು. ಹಾಕು ನೀರಾದ್ರೂ ಹಾಕು, ಬೀರಾದ್ರೂ ಹಾಕು. ಇದಾ ಅದ್ಯಾಕೆ ಹಂಗೆ ಹಿಡ್ಕತಿದ್ಯಾ? ಹಾಲು ಕರ್ದಂಗೆ ಕರಿತಾಳೋದನ್ನ. ಹಾಕು. ಹಿಂಗೇನಾ? ನಮ್ಗೆ ಗೊತ್ತಿಲ್ಲ ಗೈಸ್. ಸೂಪೆ ಉಪ್ಪು ಪೌಡರ್ ಹಾಕಿ ಫುಲ್ ಹಾಕಿಡು. ಇಂಪನ ಆಸ್ತಿರಿಕಾಗಿ ಹಾಕು. ಇಂಪನ ಸ್ವಲ್ಪ ಅಚ್ಕುಚ್ಕು ಅಂದ್ಕೊಂಡು ಕೊಡಿ. ಚಿಕ್ಕಾಗಿ ಹಾಕು. ಇಂಪನ ಸ್ವಲ್ಪ ಅಚ್ಕುಚ್ಕು ಅಂದ್ಕೊಂಡು ಮಾಡ್ತೀವಿ ಕಡೆ ನಾವು ಗೈಸಳೆ. ಊರಾಯ್ತಾ? ಗೊತ್ತಿಲ್ಲ ನಂಗೆ ಹಿಂಗೆ ಮಾಡೋದು ಅಂತ ಹೇಳಿ ಸುಮ್ಮ ಮಾಡಕತ್ತೀವಿ. ಹಾಕಿಬಿಟ್ಟದನ್ನ ಸರಿಯ ಸ್ವಲ್ಪ ಕುದಿಲಿ. ಅದಾದ್ರೂ ರಸ ಹಿಡಿದೈತೆ. ಟೇಸ್ಟ್ ಮಾಡ್ತಾಳೆ ಮಾಡಿ ಮಾಡಿ ಮಾಡಿ. ಸುಡಲ್ಲ. ನೀರು ಕೇಳಿದ್ರೆ ಪಾನ್ಕಾನೆ ಕೊಡ್ತೀನಿ. ನಿಂಗೆ ಬೈಗೆ ಹಾಕ್ಬಿಡ್ತೀನಿ. ಹಿಡಿ ನಿಜ ಆರೈತಿ ಹಿಡಿ, ಕೈ ಕರಿಡಿ. ಇಲ್ಲ ಎಡ್ಗೈ ನನ್ನ ಪ್ರಜ್ಞೆ ಬ್ಲಾಕು. ಚೆನ್ನಾಗೈತೆ. ಉಪ್ಪು ಹಾಕ್ತೀರಾ ನೋಡಿ ನಾ ಸ್ವಲ್ಪ. ಏನೇದು ಅನ್ಬತ್ತೈತೆ ಬುರುಬುರುಗು. ಮ್ಯಾಗಿ ಹಾಕಂತ ಮ್ಯಾಗಿ ತಿಂತರ್ಸು. ಹಾಕು. ಸುಮ್ಮನೆ ನಾರ್ಮಲ್ ಮ್ಯಾಗಿ ಮಾಡ್ಬೇಕಿತ್ತು ನಾವು. ಊರ್ ಜಾತ್ರೆ ಮಾಡಿದ್ರು. ಅದು ಮಾಡೋ ಥರ ಮಾಡಬೇಕಿತ್ತು. ಸೌಗೆ ಥರ ಇದೆ ಇದು. ಹಾಕಿ ಅದನ್ನೇನೆ ಸ್ವಲ್ಪ ಹಾಕಿ. ನಂಗೆ ಚಿತ್ರಾನ್ನ ಕೊಡೋ ಮ್ಯಾಗಿ ಬೇಡ. ಗೈಸ್ ಅವಳೇ ಮಾಡ್ತಾ ಇರೋದು. ಅವಳಿಗೆ ಅವಳು ಮಾಡಿ ಮ್ಯಾಗಿ ಬ್ಯಾಗ್ ಬರ್ತೇವೆ.
ನೆಕ್ಸ್ಟ್ ನಾನು ಅನಿಸ್ತಿದ್ದೀನಿ ಗೈಸ್. ಐದು ಸಾಲ್ತಾಯ್ತಾ? ಸಾಕ್ತಿದೆ, ಸಾಲ್ತಿದೆ. ಕಾಣಿಸ್ತಾ ಇದೆ ಮಾಡಿ. ಯಬ್ಬೇ ಕಲರ್ ಸಮೇತ ಎಗ್ ರೈಸ್ ಸಾಕು ಬಿಡ್ರಿ, ಆಫ್ ಮಾಡ್ರಿ. ಏ ಡ್ಯಾಡಿ, ಇದನ್ನ ಸ್ವಲ್ಪ ಅಷ್ಟು ಕಲರ್ ಪೌಡರ್ ಹಾಕು, ಚಿಲ್ಲಿ ಪೌಡರ್ ಸಾಕು. ನಾನು ಮಾಡ್ತೀನಿ ಅಂದ್ರೆ ನಂಗೆ ಕೊಡ್ಲಿಲ್ಲ ಗೈಸ್ ಅವರು, ಅದಕ್ಕೆ ಬಿಟ್ಕೊಟ್ಬಿಟ್ಟೆ. ಮುಂಚೆನೆ ಎಕ್ಕೊಡ್ಬೇಕಿತ್ತು. ಎಗ್ ಕೊಡ್ಬೇಕಿತ್ತು. ನೀ ತಿನ್ನೋಣ ಅಂತ ಅಂದೆ ತಾನೆ. ಅಲ್ಲ ಎಗ್ ಕೊಡೋದಕ್ಕೆ ಚೆನ್ನಾಗಿ ಮಾಡೋದಕ್ಕೆ ಏನ್ ಸಂಬಂಧ ಹೇಳು? ಏನ್ ಹೆಂಗ್ ಕಲಿಸ್ತೀಯ? ಸಗಣಿ ಕಲಿಸ್ದಂಗೆ ಕಲಿಸ್ತಾ ಕಡೆ ಅದನ್ನ ಸಾಕು ಬಿಡೆ. ತಿಂಪನ ಕೊಡಿಂಪನ ಇಲ್ಲಿ ಹಿಡ್ಕೊ, ಹಿಡ್ಕೊ ಇಂಪನ ಸಗಣಿ ಮಾಡ್ದಾಗ ಮಾಡ್ತಿದ್ದೆ. ಹಿಡ್ಕಳೆ ಇದನ್ನ, ಹಿಂಗೆ 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 ಜಿಗ್ತಿದ್ಯಾ. ನನಗೆ ಲಾಸ್ಟಿಗೆ ಒಂದು ಸ್ವಲ್ಪ ನಂದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಬೇಕಲ್ಲ. ಆಫ್ ಮಾಡ್ಸಾಕ್ತೀನಿ. ಯಾರು ತಿಂತೀರೋ ನೋಡೋಣ. ಸಾಕು ಗೈಸ್, ಇವಾಗಲೇ ಪ್ಲೇಟ್ಗೆ ಹಾಕ್ಕೊಡೋಣ. ನಾನು ಹೆಂಗೆ ಹಿಡ್ಕೊಂಡೆ. ಅದು ಹಿಡ್ಕೊಳಕ್ಕಾಗಲ್ಲ, 2 ನಿಮಿಷ ಕೈ ನೋವು ಬರುತ್ತೆ ನೋಡು. ಸ್ಟ್ರೈಟ್ ಮಾಡೋದು. ದಬ್ರೆ ಹಾಕೊಡ್ಲ ಗೈಸ್ ಸುರಿಗೆ. ನಾವೇನು ದನಗಳ. ಓಕೆ, ಒಂದು ರೇಂಜಾಗಿ ಮಾಡಿದ್ದೀವಿ. ತಿನ್ಬಿಟ್ಟು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ತಿಂದ್ಬಿಟ್ಟು ಅದೇನು ಊಟಕ್ಕೆ ಹಾಕೊಡ್ತಾ ಇದೆಯಲ್ಲ ಅನುಷಾ. ಅಯ್ಯೋ ಎಕ್ಸ್ಪ್ರೆಷನ್ ಸಾಕು. ಇವ್ರ ಮನೆ ಆಚೆ ಫುಲ್ ಕಾಡ್ ಥರ ಇದೆ. ಕಾಡ್ ಥರ ಇಲ್ಲ ಗೈಸ್. ಅಂತ ಮಾತಾಡಿದ್ರೆ ನಮ್ದು ಮೈಕ್ ಸಿಸ್ಟಮ್ ಮಾತಾಡೋದು ಗೈಸ್. ಏನು ಮಾಡೋಕ್ಕಾಗುತ್ತೆ? ಕಣ್ಣೋಗ್ವಾ ಕೊಡು. ಅದು ಬೇಡ, ಬೇರೆ ಬೇಕು. ಯಪ್ಪ ಗೈಸ್ ಇವರೇ ನನಗೆ ತಿಂದ್ಬಿಟ್ಟು ಹಂಗಿತ್ತು ಅಂತ ರಿವ್ಯೂ ಹೇಳ್ತೀವಿ. ಆಮೇಲೆ ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ ಗೈಸ್ ಹೆಂಗಿದೆ ಅಂತ. ಬೇಡ ಒಂದು ಸ್ವಲ್ಪ ಸಪ್ಪೆ ತಾನೆ. ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಸೂಪರಾ? ಸೂಪರ್ ಥರ ಏನಿಲ್ಲ, ತಿನ್ಬೋದಷ್ಟೇ. ಅನುಷ ಬಾ ಬೇಗ. ಚೆನ್ನಾಗಿತ್ತಲ್ಲ ಇಪ್ಪನ? ಹೌದು, ಅದೇ ಸ್ವಲ್ಪ ಸಪ್ಪೆ ಅಷ್ಟೇ. ಹಂಗೆ ಹೇಳ್ಕೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ ನಾರ್ಮಲ್ ಆಗಿ ಹೇಳ್ತಾರದು ಇರ್ಕೊ. ಹೂ ನೋಸ್ ಮೀ ಬೆಟರ್ ಮಾಡ್ತಾರೆ ಇವಳು. ಮುಂಚೆನೆ ಕ್ವಶನ್ಸ್ ಹೇಳ್ಬಿಡು ಅಂತೆ. ಎಕಡ ಯಾವ್ಯಾವ ಹೊಸದು ಹಳೆದು ಬಿಸಾಕದವ್ನ. ಗೈಸ್ ಈಗ ಮತ್ತೆ ಅಷ್ಟು ದೂರ ಹೋಗ್ಬೇಕು ಅನ್ನೋದು ಬೇಜಾರು ಗೈಸ್ ಮನೆಯಿಂದ. ಈಗ ಯಾವುದೋ ಕಾಡಲ್ಲಿ ಬಂದು ಸೇರ್ಕೊಬಿಟ್ಟು ನಮ್ಗೆ ಒಳ್ಳೆ ರೋಡ್ ಹೆಂಗೆ ಹೇಳ್ತಾರೆ ನೋಡಿ ಗೈಸ್. ಅವಾಗಂದ್ರೆ ಹತ್ರ ಇದ್ದು ಗೈಸ್, ಈಗ ಇಷ್ಟು ದೂರ ಬರಬೇಕು. ಒಂದು ಊರಿಗೆ ಬಂದಾಗ ಆಗೋದು ನನಗೆ. ಏನು ಮಾಡೋಕ್ಕಾಗಲ್ಲ, ನಾವು ಫ್ರೀ ಆಧಾರ್ ಕಾರ್ಡಿಂದ ಬರ್ತಾ ಇದ್ದೀವಲ್ಲ, ಅದು ಪ್ರಾಬ್ಲಮ್. ಆದಷ್ಟು ಬೇಗ ನಮ್ಮ ಗಾಡಿ ತಗೋಬಿಡು ಅನುಷಾ. ಗಾಡಿ ಬಂದು ಪಿಕಪ್ ಮಾಡ್ಕೊಂಡು ನಾನೇ ಬಾಡಿ ಇದ್ದಂಗೆ ಇದೀನಿ. ತಗೋ. ದುಡ್ಡು ನೀನು ಕೊಡು. ನಾನು ತಗೊಳಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಆದರೆ ನಂಗೆ ಈ ಟ್ರಾಫಿಕಲ್ಲಿ ಓಡಿಸೋ ಅಭ್ಯಾಸ ಇಲ್ಲ. ಆಮೇಲೆ ಭಯ ಗಾಡಿ ಎದೆ ಮೇಲೆ ಬಂದ್ಬಿಡುತ್ತೆ. ಸಾಕು. ಆಮೇಲೇನು ರೀಲ್ಸ್ ಎಂತ ನೋಡಿಲ್ಲ? ಏಲಕ್ಕಿದು ನೀನು ಇವಾಗ ನೋಡ್ತಿರೋದಾರ? ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೆಲ್ಲ ರೆಡಿ ಮಾಡಿ ಎಷ್ಟು ದಿನ ಆಯ್ತು? 4 ತಿಂಗಳಾಯ್ತು. ನಾ ಕೆಲ್ಸಕ್ಕೆ ಹೋಗಿ ಮುಂಚೆ ಬಂದಿದ್ದೀನಿ ಮನೆಗೆ. ಏನೇನು ಹಿಂಗೈತೆ? ಏಲಕ್ಕಿದೆ ಅದು ವಿಟಮಿನ್ ಡಿ ಬೇಡವೇನೆ? ಬೆಳಿಗ್ಗೆ ತಗೊಳಕ್ ವಿಟಮಿನ್ ಡಿ. ಇದು ಟೀ ಆಗುತ್ತೆ. ವಿಟಮಿನ್ ಟಿ ಇದು. ಸುಳ್ಳು ಎಂತ ಕಿಲಾಡಿ ಅಂದ್ರೆ ಆ ಸಿಂಧುನ ಹಾಕೊಂಡ್ಬಿಟ್ಟಳ ಅಡ್ಡ, ಬಿಸಿಲು ಬೀಳ್ತದೆ ಅಂದ್ಬಿಟ್ಟು. ನಾನು ನೋಡ್ತಾ ಇರೋದು ಅಷ್ಟೇ ಕಲರ್ ಕಮ್ಮಿ ಗೈಸ್. ಇವ್ರು ನೋಡಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ನಮ್ಮನ್ನ. ಕಪ್ಪು ಕಸ್ತೂರಿ ಬಾ ಬಿಳಿ ಬಿಕಾರಿ. ಇವಳು ಇವು
ಗೈಸ್ ಹಿಂಗೋಗ್ಬಿಟ್ಟು ಹಿಂಗೋಗಿ ಹೇಳು ಕೊಟ್ಟನಲ್ಲ ಗೊತ್ತಾಯ್ತು ಅನ್ಸುತ್ತೆ ಬಾಯ್ 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 ಅಲ್ಲಿ ಮತ್ತೆ ಏನಾದ್ರು ಕಿತ್ಕೊಳಕ್ ಹೋಗ್ಯಾ ಇಲ್ಲ ಆವ್ ನೋಡ್ಬಿಟ್ಟಿದ್ದೀನಲ್ಲ ಕಿತ್ಕೊಳಕ್ ಹೋಗಲ್ಲ ನಾನು ಬಿಸಿಲುಗೆ ಅದು ಒಬ್ಬೊಬ್ರಿಗೆ ಇಚ್ಚಿಂಗ್ ಆಗುತ್ತೆ ತುರ್ಕೆ ಆಗುತ್ತೆ ಆನ್ಲೈನಲ್ಲಿ ಇರೋ ನಂಗೆ ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ ಆಫ್ಲೈನ್ ಆಗ್ಬಿಟ್ಟು ಮಲ್ಕೊಬಿಟ್ಯಾ ಇಲ್ಲ ಹೋಗು ಆಯ್ತು ಬಾಯ್ ಬಾಯ್ ಎಡಿಟ್ ಮಾಡಿ ಹಾಕು ಕಾಯ್ತಾ ಇರ್ತೀನಿ ಲಾಸ್ಟ್ ಟೈಮ್ ತರ ಅವಳಿನ ಅವ್ರವ್ರು ವ್ಲಾಗ್ ಕಾಯ್ತಾವಳೆ ನೀನು ಇಲ್ಲಿ ಇವತ್ತಿಂದ ಕಾಯಿ ಬಾಯ್ 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 ಇಷ್ಟಾಗಿತ್ತು ವ್ಲಾಗು ಅವ್ರು ಬಂದು ಹೋಗಿದ್ದ ಕತೆ ಕಾದಂಬರಿ ಏನೇನು ತರಲೆ ತಕರಾರು ಮಾಡಿದ್ವಿ ಅಂತ ಅಷ್ಟೇ ಸಿಂಧೂರದು ಪಿ ಜಿಯಲ್ಲಿ ನಾನು ಹೋಗೋಕ್ಕಾಗಲ್ಲ ಹೊಡೆದೋಡಿಸ್ಬಿಡ್ತಾರೆ ಆಂಟಿಗಳೆಲ್ಲ ಅಂದರೆ ಓನರ್ ಆಂಟಿ ಇನ್ನು ಇಂಪನ್ನವ್ರ ಮನೆ ಅಂದರೆ ಅವ್ರ ಮನೇಲಿ ಎಲ್ಲರೂ ಇರ್ತಾರೆ ಅಲ್ಲಿ ಹೋಗಿ ವ್ಲಾಗ್ ಮಾಡೋಕ್ಕಾಗಲ್ಲ ಅದೇ ಮೇನ್ ರೀಸನ್ ಹೋಗಲ್ಲ ಸೊ ನಮ್ಮ ಮನೇಲಿ ಯಾರೂ ಇರೋಲ್ಲ ಸೊ ಅವ್ರು ಬರ್ತಾರೆ ಓಕೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್